ಎಲ್ಲರಿಗೂ ನಮಸ್ಕಾರಗಳು. ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯತೆಯ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಒಂದಿಷ್ಟು ಭಾಗವನ್ನು ನೋಡಿಕೊಂಡಿದ್ದೆವು. ಈ ತರಗತಿಯಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಿಳಾ ಸ್ವಾತಂತ್ರ್ಯ ಚಳವಳಿಯವರ ಬಗ್ಗೆ ನೋಡಿಕೊಳ್ಳೋಣ. ಮೊದಲಿಗೆ ಬರ್ತಕ್ಕಂಥವರು ಯಶೋಧರಮ್ಮ ದಾಸಪ್ಪ. ಯಶೋಧರಮ್ಮ ದಾಸಪ್ಪನವರನ್ನ ಮೊದಲಿಗೆ ನೋಡಿಕೊಳ್ಳುತ್ತೇವೆ. ಅವರು ಸಾಮಾನ್ಯ ಶಕ 1905ರಿಂದ ಯಶೋಧರಮ್ಮ ದಾಸಪ್ಪನವರು ಸಾಮಾನ್ಯ ಶಕ 1905ರಿಂದ ಸಾಮಾನ್ಯ ಶಕ 1980ರವರೆಗೆ ಅವರ ಬಗ್ಗೆ ನೋಡಿಕೊಳ್ಳೋಣ. ನಾವು ಯಶೋಧರಮ್ಮ ದಾಸಪ್ಪನವರ ಬಗ್ಗೆ ನೋಡಿಕೊಳ್ಳುವಾಗ ಅವರು ದಿನಾಂಕ 28/5/1905ರಲ್ಲಿ ಜನಿಸಿದರು. 28/5/1905ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ತಂದೆ ರಾಮಯ್ಯ ಅವರಾಗಿದ್ದರು. ತಾಯಿ ರೇವಮ್ಮ. ತಂದೆ ರಾಮಯ್ಯ ಮತ್ತು ತಾಯಿ ರೇವಮ್ಮ ಆಗಿದ್ದರು. ನೆಕ್ಸ್ಟ್ ಆಗಿ ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರ ಸ್ವಾತಂತ್ರ್ಯ ಚಳವಳಿಯಾಗ ಇದನ್ನ ಭಾಗವಹಿಸ್ತಾರೆ ಅಂತ ನೋಡ್ತೇವೆ. ಅವರ ಆರಂಭಿಕ ಶಿಕ್ಷಣವನ್ನ ಬೆಂಗಳೂರಿನಲ್ಲೇ ಮುಗಿಸ್ತಾರ. ಆರಂಭಿಕ ಶಿಕ್ಷಣವನ್ನ ಬೆಂಗಳೂರಿನಲ್ಲಿ ಮುಗಿಸಿ ನಂತರ ಮದ್ರಾಸ್ನ ಕ್ವೀನ್ ಮೇರಿ ಎಂಬ ಕಾಲೇಜಿನಲ್ಲಿ ಸೇರ್ತಾರ. ಇಂಟರ್ಮಿಡಿಯೇಟ್ ಶಿಕ್ಷಣವನ್ನು ಪಡಿತಾರ. ಮದ್ರಾಸ್ನ ಕ್ವೀನ್ ಮೇರಿ ಎಂಬ ಕಾಲೇಜಿನಲ್ಲಿ ಇಂಟರ್ಮಿಡಿಯೇಟ್ ಶಿಕ್ಷಣವನ್ನು ಪಡೆಯುತ್ತಾರೆ. ಯಾವುದ್ರಿ ಇಂಟರ್ಮಿಡಿಯೇಟ್ ಎಂಬ ಶಿಕ್ಷಣವನ್ನು ಯಶೋಧರಮ್ಮ ದಾಸಪ್ಪನವರು ಪಡಿತಾರೆ ಎಂಬುದಾಗಿ ನೋಡಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಅವರು ಬೆಂಗಳೂರಿಗೆ ವಾಪಸ್ ಆದ ನಂತರ 1926ರಲ್ಲಿ ಬೆಂಗಳೂರಿಗೆ ವಾಪಸ್ ಆದ ನಂತರ ಅವರು 1926ರಲ್ಲಿ ವಿವಾಹವಾಗಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರ. ರಾವ್ ಸಾಹೇಬ್ ಚೆನ್ನಯ್ಯನವರ 3ನೇ ಪುತ್ರನಾಗಿರ್ತಕ್ಕಂಥ ದಾಸಪ್ಪನವರೊಂದಿಗೆ 1926ರಲ್ಲಿ ವಿವಾಹವಾಗಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಎಂಬುದಾಗಿ ನೋಡಿಕೊಳ್ಳೋಣ. ನೆಕ್ಸ್ಟ್ ಅವರು ಸಾಮಾನ್ಯ ಶಕ 1938ರ ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ಸಾಮಾನ್ಯ ಶಕ 1938ರಲ್ಲಿ ನಡೆದ ಶಿವಪುರದ ಧ್ವಜ ಸತ್ಯಾಗ್ರಹದಲ್ಲಿ ಯಶೋಧರಮ್ಮ ದಾಸಪ್ಪನವರು ಭಾಗವಹಿಸ್ತಾರ. ಅವಾಗ ಸಾಮಾನ್ಯ ಶಕ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಯಶೋಧರಮ್ಮ ದಾಸಪ್ಪನವರ ಮನೆ ಸ್ವಾತಂತ್ರ್ಯ ಹೋರಾಟಕ್ಕೆ ಪೂರಕವಾದ ಭೂಗತ ಚಟುವಟಿಕೆಯ ಕೇಂದ್ರವಾಗಿತ್ತು ಎಂಬುದಾಗಿ ನೋಡಿಕೊಳ್ಳೋಣ. ಅವಾಗ ಈ ಚಳುವಳಿಯ ಕುರಿತು ಯಶೋಧರಮ್ಮ ದಾಸಪ್ಪನವರ ಆ ಚಳುವಳಿಯ ಕುರಿತು ಲೇಖನಗಳನ್ನ ಗುಟ್ಟಾಗಿ ಮುದ್ರಿಸಿ ಜ್ವಾಲೆ ಎಂಬ ಪತ್ರಿಕೆಯಲ್ಲಿ ಪ್ರಕಟಿಸ್ತಾರ. ಈ ಚಳುವಳಿಯ ಕುರಿತು ಯಶೋಧರಮ್ಮ ದಾಸಪ್ಪನವರು ಲೇಖನಗಳನ್ನು ಗುಟ್ಟಾಗಿ ಮುದ್ರಿಸಿ ಜ್ವಾಲೆ ಎಂಬ ಪತ್ರಿಕೆಯಲ್ಲಿ ಪ್ರಕಟಿಸ್ತಾರೆ ಎಂಬುದಾಗಿ ನೋಡಿಕೊಳ್ಳೋಣ. ಅದೇ ರೀತಿಯಾಗಿ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾ ಸರ್ಕಾರ ಸ್ಥಾಪನೆಯಾಗಿ ಸಾಮಾನ್ಯ ಶಕ 1947ರಲ್ಲಿ ನಡೆದ ಮೈಸೂರು ಚಲೋ ಚಳವಳಿಯಲ್ಲಿ ಯಶೋಧರಮ್ಮ ದಾಸಪ್ಪನವರು ಜನರನ್ನು ಸಂಘಟಿಸುವಲ್ಲಿ ನೆರವಾದರು ಎಂಬುದಾಗಿ ನೋಡಿಕೊಳ್ಳೋಣ. ಯಶೋಧರಮ್ಮ ದಾಸಪ್ಪನವರು ಮೈಸೂರು ಸಂಸ್ಥಾನದಲ್ಲಿ ಪ್ರಜಾ ಸರ್ಕಾರ ಸ್ಥಾಪನೆಗಾಗಿ ಸಾಮಾನ್ಯ ಶಕ 1947ರಲ್ಲಿ ನಡೆದ ಮೈಸೂರು ಚಲೋ ಚಳುವಳಿಯಲ್ಲಿ ಯಶೋಧರಮ್ಮ ದಾಸಪ್ಪನವರು ಜನರನ್ನು ಸಂಘಟಿಸುವಲ್ಲಿ ನೆರವಾದರು ಎಂಬುದಾಗಿ ನೋಡಿದೆವು. ನೆಕ್ಸ್ಟ್ ಯಶೋಧರಮ್ಮ ದಾಸಪ್ಪನವರು ಕ್ಯಾನ್ಸರ್ ಕಾಯಿಲೆಯಿಂದ ಸಾಮಾನ್ಯ ಶಕ 1980ರಲ್ಲಿ ನಿಧನರಾದರು. 1980ರಲ್ಲಿ ಯಶೋಧರಮ್ಮ ದಾಸಪ್ಪನವರು ಕ್ಯಾನ್ಸರ್ ಕಾಯಿಲೆಯಿಂದ ನಿಧನರಾದರು. ನೆಕ್ಸ್ಟ್ ಬರ್ತಕ್ಕಂಥವರು ಉಮಾಬಾಯಿ ಕುಂದಾಪುರ್. ಉಮಾಬಾಯಿ ಕುಂದಾಪುರ್ ಅವರ ಬಗ್ಗೆ ನೋಡಿಕೊಳ್ಳೋಣ. ಉಮಾಬಾಯಿ ಕುಂದಾಪುರ ಅವರ ಬಗ್ಗೆ ನೋಡಿಕೊಳ್ಳುವಾಗ ಉಮಾಬಾಯಿ ಕುಂದಾಪುರ ಅವರು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರದಲ್ಲಿ ಜನಿಸಿದರು. ಉಮಾಬಾಯಿ ಕುಂದಾಪುರ ಅವರು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ಎಂಬಲ್ಲಿ ಜನಿಸ್ತಾರ. ಯಾವಾಗ 1892ರಾಗ ಉಮಾಬಾಯಿ ಅವರು ಜನಿಸ್ತಾರ. ತಂದೆ ಗೋಲಿಕೇರಿ ಕೃಷ್ಣರಾಯವರಾಗಿರ್ತಾರ. ಆಮೇಲೆ
ನೆಕ್ಸ್ಟ್ ತಾಯಿ ತುಂಗಾಬಾಯಿ ಆಗಿರ್ತಾರ. ತಂದೆ ಗೋಲಿಕೆ ಕೃಷ್ಣರಾಯ ಮತ್ತು ತಾಯಿ ತುಂಗಾಬಾಯಿ ಅವರಾಗಿರ್ತಾರೆ. ತಮ್ಮ 13ನೇ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದ ಸಂಜೀವರಾವ್ ಅವರನ್ನು ವಿವಾಹವಾದರು. ಪತಿಯ ಪ್ರೋತ್ಸಾಹದಿಂದ ಇವರು 1921ರ ನಂತರ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಭಾಗವಹಿಸಿದರು. ಖಾದಿದಾರಿಗಳಾಗಿ ಕಾಂಗ್ರೆಸ್ ಚಟುವಟಿಕೆಗಳ ಪ್ರಸಾರ ಕಾರ್ಯಕ್ರಮವನ್ನು ಕೈಗೊಂಡರು. ಇವರ ದುರಾದೃಷ್ಟವಶಾತ್ ಇವರು 1923ರಲ್ಲಿ ಪತಿಯನ್ನು ಕಳೆದುಕೊಂಡು ನಂತರ ಹುಬ್ಬಳ್ಳಿಯಲ್ಲಿ ವಾಸವಾದರು ಮತ್ತು ಇವರು ತಿಲಕ್, ಗಾಂಧಿ ಮತ್ತು ಹಡೇಕರ್ ಅವರ ರಾಷ್ಟ್ರೀಯತೆಯ ಆಲೋಚನೆಗಳಿಂದ ಪ್ರಭಾವಿತರಾಗ್ತಾರ. ಅವಾಗ ಮರಾಠಿ ಭಾಷೆಯಲ್ಲಿ ಸ್ವದೇಶಿ ವ್ರತ ಎಂಬ ನಾಟಕವನ್ನು ರಚಿಸಿ ಸ್ವದೇಶಿ ತತ್ವದ ಮಹತ್ವವನ್ನು ಅದರಾಗ ಸಾರ್ತಾರ. ನೆಕ್ಸ್ಟ್ ಮುಂಬೈಯಲ್ಲಿ ಸಾರಸ್ವತ ಸಾಹಿತ್ಯಕ ಸಮಾಜ ಮತ್ತು ಭಗಿನಿ ಮಂಡಳಿ ಹಾಗೂ ತಿಲಕ್ ರವರ ಶಾಲೆಯ ಜವಾಬ್ದಾರಿಗಳನ್ನು ಉಮಾಬಾಯಿ ಕುಂದಾಪುರ್ ಅವರು ವಹಿಸಿಕೊಳ್ತಾರೆ ಎಂಬುದಾಗಿ ನಾವು ನೋಡಿಕೊಂಡೆವು. ನೆಕ್ಸ್ಟ್ ಇವರು ವ್ಯಕ್ತಿತ್ವ ಉಳ್ಳವರಾಗಿ ಇವರ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವೇ ಸಮರ್ಪಿಸಿಕೊಳ್ತಾರ. ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡು 1992ರಲ್ಲಿ ನಿಧನ ಹೊಂದ್ತಾರ. 1992ರಲ್ಲಿ ನಿಧನ ಹೊಂದ್ತಾರ. ನೆಕ್ಸ್ಟ್ ನೋಡಿಕೊಳ್ಳುವಾಗ ಸ್ವಾತಂತ್ರ್ಯದೆಡೆಗೆ ನೋಡಿಕೊಳ್ಳುವಾಗ ಎರಡನೇ ಮಹಾಯುದ್ಧದ ಅಂತ್ಯದಲ್ಲಿ ಅಂದ್ರೆ 1945ರಾಗ ಎರಡನೇ ಮಹಾಯುದ್ಧದ ಅಂತ್ಯದಲ್ಲಿ ಅಧಿಕಾರಕ್ಕೆ ಬಂದ ಲೇಬರ್ ಪಕ್ಷ ಇರ್ತೈತ್ಲ ಅದ ಭಾರತದ ಜೊತೆ ರಾಜಕೀಯ ಒಪ್ಪಂದವನ್ನ ಮಾಡಿಕೊಳ್ಳಲು ಬಯಸುತ್ತೈತಿ. ಇನ್ನಷ್ಟ ಈ ಅಂತಿಮ ಹಂತದಲ್ಲಿ ಭಾರತದ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಣಾಯಕ ನಿರ್ಧಾರಗಳನ್ನು ಮೌಲಾನಾ ಅಬುಲ್ ಕಲಾಂ ಆಜಾದ್, ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಮತ್ತು ವಲ್ಲಭಭಾಯಿ ಪಟೇಲ್ ಅವರು ತೆಗೆದುಕೊಳ್ತಾರ. ಅವಾಗ ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರಿಸಲು ಅನುಸರಿಸಬೇಕಾದ ಮಾರ್ಗಗಳನ್ನು ಕಂಡುಕೊಳ್ಳಲು ಬ್ರಿಟಿಷ್ ಸರ್ಕಾರ ಸಾಮಾನ್ಯ 1946ರಲ್ಲಿ ಕ್ಯಾಬಿನೆಟ್ ಆಯೋಗವನ್ನು ಭಾರತಕ್ಕೆ ಕಳುಹಿಸಿತು ಎಂಬುದಾಗಿ ನೋಡಿದೆವು. ಆದರೆ ಜಿನ್ನಾ ಅವರ ನೇತೃತ್ವದ ಮುಸ್ಲಿಂ ಲೀಗ್ ಪಾಕಿಸ್ತಾನವೆಂದು ಕರೆಯಲ್ಪಡುವ ಪ್ರತ್ಯೇಕ ಮುಸ್ಲಿಂ ದೇಶಕ್ಕಾಗಿ ಪಟ್ಟು ಹಿಡಿಯಿತು. ಹೀಗಾಗಿ ಭಾರತವನ್ನು ವಿಭಜಿಸಲು ಅನಿವಾರ್ಯವಾಯಿತು. ಸಾಮಾನ್ಯ 1947ರ ಜೂನ್ 3ರ ಕಾಲದಲ್ಲಿ ಅವಾಗ ಭಾರತದ ಕೊನೆಯ ಮತ್ತು 34ನೇ ವೈಸರಾಯ್ ಆಗಿರ್ತಾರ. ಯಾರ ಭಾರತದ ಕೊನೆಯ ಮತ್ತು 34ನೇ ವೈಸರಾಯ್ ಆದ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತವನ್ನು ವಿಭಜಿಸಿ ಅಧಿಕಾರವನ್ನು ಭಾರತೀಯರಿಗೆ ಹಸ್ತಾಂತರಿಸಲಾಗುವುದೆಂಬ ಐತಿಹಾಸಿಕ ನಿರ್ಣಯವನ್ನು ಅವರ ಘೋಷಿಸ್ತಾರ. ಇನ್ನೆಸ್ಟ್ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಂ ಲೀಗ್ ಅವರ ಬಗ್ಗೆ ನೋಡಿಕೊಳ್ಳೋಣ. ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಂ ಲೀಗಿನ ಬಗ್ಗೆ ನೋಡಿಕೊಳ್ಳುವಾಗ ಸ್ವತಂತ್ರ ಪೂರ್ವ ಭಾರತದ ರಾಜಕೀಯ ಬೆಳವಣಿಗೆಗಳಲ್ಲಿ ಜಿನ್ನಾ ಅವರು ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಾರೆ. ವೃತ್ತಿಯಲ್ಲಿ ಅವರು ವಕೀಲರಾಗಿದ್ದು ಉದಾರ ರಾಷ್ಟ್ರೀಯವಾದಿಗಳಾಗಿದ್ದರು. ಆರಂಭದಲ್ಲಿ ಅವರು ಮುಸ್ಲಿಂ ಲೀಗಿನ ಜೊತೆಗೆ ಗುರುತಿಸಿಕೊಂಡರಲ್ಲದೆ ಹಾಗೂ ತಾತ್ವಿಕವಾಗಿ ಅದರ ವಿರೋಧಿಯಾಗ್ತಾರ. ಅವಾಗ ಸಾಮಾನ್ಯ 1927ರಲ್ಲಿ ಜಿನ್ನಾ ಅವರ 14 ಅಂಶಗಳನ್ನ ಬೇಡಿಕೆಗಳಾಗಿ ಮುಂದಿಡ್ತಾರ. ಅದಕ್ಕೆ ದಿಲ್ಲಿ ಘೋಷಣೆ ಅಂತ ಕರೀತಾರ. ಈ ಅಂಶಗಳ ಮತ
ಮತೀಯ ರಾಜಕಾರಣಕ್ಕೆ ನೀರೇರಿದವು ಎಂಬುದಾಗಿ ನೋಡಿದೆವು. ಈ 4 ಅಂಶಗಳು ಸಾಮಾನ್ಯಶಃ 1928ರಲ್ಲಿ ಜಿನ್ನಾರವರು ಸಿದ್ಧಪಡಿಸಿರ್ತಕ್ಕಂಥ 14 ಅಂಶಗಳ ದಾಖಲೆಯ ಭಾಗವಾಗಿ ಅಂತರ್ಗತಗೊಂಡವು. ಈ 14 ಅಂಶಗಳ ದಾಖಲೆ ಮುಸ್ಲಿಂ ಲೀಗಿನ ಮತೀಯ ರಾಜಕಾರಣದ ಸೈದ್ಧಾಂತಿಕ ಮಾರ್ಗದರ್ಶಿಯಾಗಿತ್ತು. ಜಿನ್ನಾರವರು ಸಾಮಾನ್ಯಶಃ 1936ರ ನಂತರ 2 ರಾಷ್ಟ್ರಗಳ ಸಿದ್ಧಾಂತ ಯಾವ್ದ್ರಿ 2 ರಾಷ್ಟ್ರಗಳ ಸಿದ್ಧಾಂತದ ಪ್ರತಿಪಾದಕರಾಗ್ತಾರ. ಈ ಪ್ರತಿಪಾದನೆಯು ಸಾಮಾನ್ಯಶಃ 1940 ಈ ಪ್ರತಿಪಾದನೆ ಸಾಮಾನ್ಯಶಃ 1940ರಲ್ಲಿ ಮುಸ್ಲಿಂ ಲೀಗಿನ ಲಾಹೋರ್ ಅಧಿವೇಶನದಲ್ಲಿ ಅಂಗೀಕಾರವಾಯಿತು ಎಂಬುದಾಗಿ ನೋಡಿದೆವು. ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್ ಮತ್ತು ಭಾರತೀಯ ರಾಷ್ಟ್ರೀಯ ಸೇನೆ. ಸುಭಾಷ್ ಚಂದ್ರ ಬೋಸ್ ಮತ್ತು ಭಾರತೀಯ ರಾಷ್ಟ್ರೀಯ ಸೇನೆಯವರ ಬಗ್ಗೆ ನೋಡಿಕೊಳ್ಳುವಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಪಾತ್ರ ಅನನ್ಯವಾಗಿತ್ತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಅನನ್ಯವಾಗಿತ್ತು ಎಂಬುದಾಗಿ ನೋಡಿಕೊಂಡಿದ್ದೆವು. ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದಾರ. ನೆಕ್ಸ್ಟ್ ಲಂಡನ್ದಾಗ ICS ಯಾವ್ದ್ರಿ ICS ಎಂಬ ಪರೀಕ್ಷೆಯಲ್ಲಿ ಅವರ 4ನೇ ರ್ಯಾಂಕ್ ಅನ್ನ ಪಡೆದಾರ. ಅವಾಗ ದೇಶಬಂಧು ಚಿತ್ತರಂಜನ್ ದಾಸರ ಪ್ರಭಾವದಿಂದ ಬೆಳವಣಿಗೆಗೆ ಅಂದ್ರ ಚಳುವಳಿಗೆ ದೇಶಬಂಧು ಚಿತ್ತರಂಜನ್ ದಾಸರು ಇರ್ತಾರಲ್ಲ ಅವರ ಪ್ರಭಾವದಿಂದ ಅವರು ಚಳುವಳಿಗೆ ಆಕರ್ಷಿತರಾಗಿ ರಾಜಕೀಯಕ್ಕೆ ಧುಮುಕ್ತಾರ. ನೆಕ್ಸ್ಟ್ ವಿಶೇಷವಾಗಿ ಸ್ವಾಮಿ ವಿವೇಕಾನಂದರ ಬದುಕು ಮತ್ತು ಬದಲಾವಣೆಗಳಿಂದ ಅವರ ಸ್ಫೂರ್ತಿ ಪಡೆದಿದ್ದರು. ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್ ಮತ್ತು ಗಾಂಧೀಜಿಯವರ ಬಗೆಗೆ ಅಪಾರ ಗೌರವ ಹೊಂದಿದ್ದರು. ಅವರು ರಾಜನೀತಿಯನ್ನ ವಿಮರ್ಶಿಸಿದರು ಎಂಬುದಾಗಿ ಹೇಳಿಕೊಳ್ಳೋಣ. ಈ ವೇಳೆ ಎರಡನೇ ಮಹಾಯುದ್ಧದ ಭರದಿಂದ ಸಾಗುತ್ತಿತ್ತು. ಸಾಮಾನ್ಯಶಃ 1939ರಿಂದ 1945ರವರೆಗೆ ಬ್ರಿಟಿಷರು ಬೋಸರ ಕ್ರಾಂತಿಕಾರಿ ನಿಲುವನ್ನು ಗಮನಿಸ್ತಾರ. ಅವಾಗ ಅವರ ಅಪಾಯಕಾರಿ ಯಾರು ಸುಭಾಷ್ ಚಂದ್ರ ಬೋಸ್ ಅವರು ಅಪಾಯಕಾರಿ ಎಂದು ಬ್ರಿಟಿಷರ ಪರಿಗಣಿಸಿ ಗೃಹ ಬಂಧನದಲ್ಲಿ ಬಂಧಿಸಿರ್ತಾರ. ಅವಾಗ ಆದ್ರ ಬೋಸ್ ಏನ್ ಮಾಡ್ತಾರ್ರಿ ಇವ್ರ ಸುಭಾಷ್ ಚಂದ್ರ ಬೋಸ್ ಇರ್ತಾರಲ್ಲ ಅವರು ಬಂಧನದಿಂದ ರಹಸ್ಯವಾಗಿ ತಪ್ಪಿಸ್ಕೊಂಡ್ ಬಂದ ನಂತರ ಪೇಶಾವರ ಮತ್ತು ಕಾಬೂಲ್ ಅಂದ್ರೆ ಅಫ್ಘಾನಿಸ್ತಾನ ಮೂಲಕ ಮಾಸ್ಕೋಗೆ ಹೋಗುವ ಒಂದು ಪ್ರಯಾಸಕಾರಿ ಪ್ರಯಾಣವನ್ನ ಕೈಗೊಂಡರು. ಅಲ್ಲಿಂದ ವಿಮಾನದ ಮೂಲಕ ಜರ್ಮನಿಯ ಬರ್ಲಿನ್ ನಗರಕ್ಕೆ ತೆರಳಿದರು. ಜರ್ಮನಿಯ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಜರ್ಮನಿಯ ಸರ್ವಾಧಿಕಾರಿ ಯಾರೇ ಹಿಟ್ಲರ್. ಆ ಹಿಟ್ಲರ್ನೊಂದಿಗೆ ಒಪ್ಪಂದ ಮಾಡಿಕೊಂಡು ಬ್ರಿಟಿಷರನ್ನು ಭಾರತದಿಂದ ಹೊರದಬ್ಬುವುದಕ್ಕೆ ಅವರ ಮಹಾನ್ ಯೋಜನೆಯಾಗಿತ್ತು. ಬ್ರಿಟಿಷರನ್ನ ಭಾರತದಿಂದ ಹೊರದಬ್ಬುವುದು ಅವರ ಮಹಾನ್ ಯೋಜನೆಯಾಗಿತ್ತು ಎಂದು ಹೇಳ್ತೇವ್ರಿ. ನೆಕ್ಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ನೋಡಿಕೊಳ್ಳೋಣ. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಅವರ ಸುಧಾರಣೆಗಳನ್ನು ನೋಡಿಕೊಳ್ಳೋಣ. ಡಾಕ್ಟರ್ BR ಅಂಬೇಡ್ಕರ್ ಅವರು ದಲಿತ ಮತ್ತು ಇತರ ಶೋಷಿತ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ ದೊಡ್ಡ ಹೋರಾಟಗಾರರಾಗಿರ್ತಾರ. ಇವರು ಮಧ್ಯಪ್ರದೇಶದ ಇಂದೂರ್ ಜಿಲ್ಲೆಯ ಮಾಹೋ ಎಂಬ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏಪ್ರಿಲ್ 14 ಮತ್ತು 1891ರಲ್ಲಿ ರಾಮ್ಜಿ ಮಾಲೋಜಿ ಸಕ್ಪಾಲ್ ಹಾಗೂ ಭೀಮಾಬಾಯಿ ಸಕ್ಪಾಲ್ ರವರ ಮಗನಾಗಿ ಜನಿಸ್ತಾರ. ಇವರು ಅತ್ಯಂತ ಪ್ರತಿಭಾವಂತರಾಗಿದ್ದು ಸತತ ಅಧ್ಯಯನದಿಂದ ವಿಶೇಷ ವ್ಯಕ್ತಿತ್ವವನ್ನು ಸ್ವಯಂ ರೂಪಿಸಿಕೊಂಡವರಾಗಿರ್ತಾರ. ಇಂದಿಗೂ ಪ್ರತಿಷ್ಠಿತವೆನಿಸಿಕೊಂಡ ನಮ್ಮ BR ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಅಮೆರಿಕ PhD LLD ಪದವಿಗಳನ್ನ ಪಡೆದುಕೊಳ್ತಾರ. ಅದಲ್ಲದೆ ಬಾರ್ ಅಟ್ಲಾ ಇವರ ಮುಖ್ಯ ಪದವಿಯಾಗಿತ್ತು ಎಂಬುದಾಗಿ ನೋಡಿಕೊಳ್ಳೋಣ. ನೆಕ್ಸ್ಟ್ ಅವರು ಪಡೆದ ಶೈಕ್ಷಣಿಕ ಪದವಿಗಳೇ ಅವರ ಬೌದ್ಧಿಕ
ಅಂದ್ರೆ ಅವರ ಬೌದ್ಧಿಕ ಮೇರು ವ್ಯಕ್ತಿತ್ವವನ್ನು ಹೇಳುತ್ತವೆ ಎಂಬುದಾಗಿ ನೋಡಿಕೊಂಡೆವು. ಸಾಮಾಜಿಕ ಶೈಕ್ಷಣಿಕ ಅಂದ್ರೆ ಸಾಮಾಜಿಕ ಬದಲಾವಣೆಗಳನ್ನು ಸಂವಿಧಾನಾತ್ಮಕ ಮಾರ್ಗದಲ್ಲೇ ಪಡೆಯಬೇಕೆಂಬ ಅವರ ಸಂಕಲ್ಪ ಮತ್ತು ಕಾರ್ಯಶೀಲತೆ ಅವರ ವಿಶೇಷ ಗುಣಗಳಾಗಿದ್ದಾವ. ಇವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಕೃತಿಗಳನ್ನು ನೋಡಿಕೊಳ್ಳುವಾಗ ಬಹಿಷ್ಕೃತ ಭಾರತ ಮತ್ತು ಮೂಕ ನಾಯಕ ಎಂಬ ಪತ್ರಿಕೆಗಳ ಸಂಪಾದಕರಾಗಿರ್ತಾರೆ ಯಾರೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಅಲ್ಲದೆ ಸಂಪಾದಕರಾಗಿ ದಲಿತ ಮತ್ತು ಶೋಷಿತ ಮತ್ತು ಅಸ್ಪೃಶ್ಯರ ಧ್ವನಿಯಾದರು. ಬಹಿಷ್ಕೃತ ಹಿತಕಾರಿಣಿ ಸಭಾ ಎಂಬ ಸಂಘಟನೆಯನ್ನು ಸ್ಥಾಪಿಸುತ್ತಾರೆ ಎಂಬುದಾಗಿ ನೋಡಿಕೊಂಡೆವು. ಅದರ ನೆಕ್ಸ್ಟ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ದಲಿತ ವರ್ಗಗಳ ಪ್ರತಿನಿಧಿಯಾಗಿ ಲಂಡನ್ನಲ್ಲಿ ನಡೆದ ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದರು ಎಂಬುದಾಗಿ ನೋಡಿದೆವು. ಬ್ರಿಟಿಷರಿಂದ ಘೋಷಿಸಲ್ಪಟ್ಟ ಮತೀಯ ತೀರ್ಪು ಅಂದ್ರೆ ಕಮ್ಯುನಲ್ ಅವಾರ್ಡ್ ಮತೀಯ ತೀರ್ಪು ಸಾಮಾನ್ಯ 1932ರಲ್ಲಿ ದಲಿತ ವರ್ಗಕ್ಕೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು ಕಲ್ಪಿಸಿತು ಎಂಬುದಾಗಿ ನೋಡಿದೆವು. ಈ ತೀರ್ಪನ್ನು ಒಪ್ಪದ ಗಾಂಧೀಜಿಯವರು ಯಾರ್ವಾಡದಲ್ಲಿ ಪುಣೆ ಸೆರೆಮನೆಯಲ್ಲಿ ಆಮರಣದ ಉಪವಾಸವನ್ನು ಕೈಗೊಂಡರು ಎಂಬುದಾಗಿ ನೋಡಿದೆವು. ಅಂತಿಮವಾಗಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪುಣೆ ಒಪ್ಪಂದ ಕೈಗೊಳ್ಳಲಾಯಿತು. ಒಪ್ಪಂದವನ್ನು ಸಾಮಾನ್ಯ 1932ರಲ್ಲಿ ಕೈಗೊಳ್ಳಲಾಯಿತು ಎಂಬುದಾಗಿ ನೋಡಿದೆವು. ಅಂತ್ಯಗೊಂಡಿತು. ನೆಕ್ಸ್ಟ್ ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಯಾರಾಗಿದ್ರಿ? ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಆಗಿರ್ತಾರ. ಅವಾಗ ಸಾಮಾನ್ಯ 1956 ಡಿಸೆಂಬರ್ 6ರಂದು ತೀರಿಕೊಳ್ತಾರ. ಇದಕ್ಕೆ ಕೆಲವೇ ತಿಂಗಳುಗಳ ಮೊದಲು ಬೌದ್ಧ ಮತಕ್ಕೆ ಮತಾಂತರಗೊಂಡಿರ್ತಾರ. ಅವಾಗ ಸಾಮಾನ್ಯ 1990ರಲ್ಲಿ ಅವ್ರಿಗೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನವಾಗಿ ನೀಡಲಾಯಿತು ಎಂಬುದಾಗಿ ಹೇಳಿಕೊಂಡೆವು. ಇಲ್ಲಿಗೆ ಸ್ವಾತಂತ್ರ್ಯ ಚಳುವಳಿ ಎಂಬ ಎಲ್ಲಾ ಪಾಠವು ಮುಕ್ತಾಯಗೊಂಡಿತು. ನೆಕ್ಸ್ಟ್ ಹೊಸ ಅಧ್ಯಯನವನ್ನು ಹೊಸ ತರಗತಿಯಲ್ಲಿ ನೋಡಿಕೊಳ್ಳೋಣ. ಇಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.